ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ ಸ್ವಾಗತ. ಇವತ್ತು ಬೆಳಗ್ಗೆ ಗಾರ್ಡನ್ ಸ್ವಲ್ಪ ಶೂಟ್ ಮಾಡ್ತಾಯಿದ್ದೆ. ನಾನು ನಮ್ಮ ಮನೆಯವರು ಸ್ವಲ್ಪ ಗಾರ್ಡನ್ ನೋಡ್ತಾ ನಿಂತಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಹೂ ಕಾಣಿಸ್ತಾ ಇದ್ದಲ್ವ, ಇದು ಮಳೆಗಾಲದಲ್ಲಿ ಮಾತ್ರ ಬರುತ್ತೆ, ಬಾಕಿ ಟೈಮಲ್ಲಿ ಹುಟ್ಟೋದೇ ಇಲ್ಲ. ಖಾಲಿ ಗಿಡ ಮಾತ್ರ ಹುಟ್ಟುತ್ತೆ, ಬಟ್ ಹೂ ಬಿಡೋದಿಲ್ಲ ಇದಕ್ಕೆ. ಇದು ಯೆಲ್ಲೋ ಕಲರ್, ಮತ್ತೊಂದು ಪಿಂಕ್ ಕಲರ್ ಇದೆ. ಇದು ಸಂಜೆ ಕ್ಲಿಪ್ಪಿಂಗ್. ಪಾನಿಪುರಿ ತಂದಿದ್ರು ನಮ್ಮ ಮನೆಯವರು, ಅದನ್ನೇ ಶೂಟ್ ಮಾಡ್ಕೊಂಡಿದ್ದು ಸ್ವಲ್ಪನೇ. ಇವತ್ತೇ ಅಡುಗೆ ಏನು ಶೂಟ್ ಮಾಡೋದಕ್ಕಾಗಿಲ್ಲ ನನಗೆ, ಯಾಕಂದರೆ ಕರೆಂಟ್ ಇರಲಿಲ್ಲ ಮಧ್ಯಾಹ್ನದ ತನಕ. ಇದು ರಾತ್ರಿಗೆ ಊಟ ಬಡಿಸ್ಬೇಕಿದ್ರೇ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು. ಇದು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಕಾರ್ನ್ ಪಕೋಡ ಅಂಥೇಳಿ ಟ್ರೈ ಮಾಡಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆದರೂ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಅಷ್ಟೇ. ಇದು ಸೋಮವಾರದ ಕ್ಲಿಪ್ಪಿಂಗ್. ಇದು ಬೆಳಗ್ಗೆ ಚಪಾತಿ ಮತ್ತು ಬಟಾಟೆ ಬಾಜಿ ಮಾಡೋದಕ್ಕಂತ ಬಂದಿದ್ದೀನಿ. ಬೆಳಗ್ಗೆ ನನ್ನ ಮಗಳಿಗೆ ಟಿಫಿನಿಗೆ ಬೇಕಲ್ವ, ಹಾಗಾಗಿ ನಾನು ಚಪಾತಿ ಹಿಟ್ಟನ್ನ ಬೆಳಗ್ಗೆನೇ ಕಲಿಸ್ಕೊತೀನಿ. ರಾತ್ರಿ ಎಲ್ಲ ಕಲಸಿಡೋದಿಲ್ಲ, ಹಾಗೆಲ್ಲ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಮತ್ತು ಸುಮಾರು ಹೊತ್ತಾಗುತ್ತಲ್ವ ಅದು ಕಲಸಿಟ್ಟು, ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ನಾನು ಹಿಟ್ಟನ್ನ ಕಲಿಸ್ಕೊಬಿಡ್ತೀನಿ. ಆಮೇಲೆ ಬಾಜಿಗೆಲ್ಲ ಪ್ರಿಪ್ರೇಷನ್ ಮಾಡಿ, ಅದಾದಮೇಲೆ ಸ್ವಲ್ಪ ಹೊರಗಡೆ ಗುಡಿಸೋದು ಅದೆಲ್ಲ ಇರುತ್ತಲ್ವ ಕೆಲಸ, ಅದಷ್ಟನ್ನೆಲ್ಲ ಮಾಡಿ ನೀರೆಲ್ಲ ತುಂಬೋದಿರುತ್ತೆ ನನಗೆ. ಎಲ್ಲದನ್ನು ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ನೆಂದಿರುತ್ತೆ, ಒಂದು ಅರ್ಧ ತಾಸು ಆಗಿರುತ್ತೆ. ಅದಾದ ನಂತರ ಬಂದು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೇನೆ. ಆ ಕಡೆ ನಿಮಗೆ ಸೌಂಡ್ ಬರ್ತಾ ಇರ್ಬೋದು, ಇದು ಕುಕ್ಕರ್ ಸೀಟ್ ಇದ್ದದು. ನಾನು ಕುಕ್ಕರಲ್ಲೇ ಇಟ್ಟಿದ್ದೇನೆ, ಬೇಗ ಆಗುತ್ತೆ ಅಂಥೇಳಿ. ಬಟಾಟೆ ಬಾಜಿನ ಬೇಗ ಬೆಂದುಬಿಡುತ್ತೆ. ಆಮೇಲೆ ಪೂರ್ಕಲ್ಲಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ. ಅದು ಸ್ವಲ್ಪ ಇಡೀದಾಗಿದ್ದರೆ ಅಷ್ಟು ತಿನ್ನೋದಕ್ಕೆ ಚಲೋ ಅನಿಸೋದಿಲ್ಲ ಈ ಚಪಾತಿಗೆಲ್ಲ. ನೀವು ಅನ್ನಕ್ಕೆ ಮಾಡ್ತೀರಾ ಅಂದರೆ ಬರೀಕ ಕಟ್ ಮಾಡ್ಕೊಂಡು ಮಾಡ್ಕೋಬೋದು. ಈ ದೋಸೆ ಚಪಾತಿಗೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿದ್ರೇ ಚೆನ್ನಾಗಿರುತ್ತೆ. ಹೋಟೆಲಲ್ಲೆಲ್ಲ ಕೊಡ್ತಾರೆ ನೋಡಿ, ಆ ರೀತಿ. ಇವತ್ತೇ ಸೋಮವಾರ, ಹಾಗಾಗಿ ನಾನು ಈರುಳ್ಳಿ ಏನು ಹಾಕಿಲ್ಲ ಬಟಾಟೆ ಬಾಜಿಗೆ. ಬರೀ ಉದ್ದಿನ ಒಗ್ಗರಣೆ, ಬಟಾಟೆ, ಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟನ್ನೇ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಲಟ್ಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಗಡ್ಬಡಿ ಆಗಿಬಿಡುತ್ತೆ. ಈಗ ಒಂದೊಂದು ಸರ್ತಿ ನೆನಪಿರೋದಿಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ. ಸೆಟ್ಟೆಲ್ಲ ಮಾಡಬೇಕಲ್ವ ಕ್ಯಾಮ್ರಾನ, ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಡು, ಹಾಗಾಗಿ ನೆನಪೇ ಇರೋದಿಲ್ಲ. ಒಂದೊಂದು ಸರ್ತಿ ಆಗೋಗಿರುತ್ತೆ, ಅದಾದಮೇಲೆ ನೆನಪು ಬರ್ತೀವಿ ಶೂಟ್ ಮಾಡಬೇಕಿತ್ತಲ್ಲ ಅಂಥೇಳಿ. ಏನಿಲ್ಲ, ಡೈಲಿ ರುಟೀನನ್ನೇ ನಾನು ಹಾಕ್ತಾ ಇರೋದು. ಸ್ಪೆಷಲ್ ಏನು ನಾನು ವ್ಲಾಗ್ನ ಹಾಕೋದಿಲ್ಲ, ನಿಮಗೆ ಗೊತ್ತಿದೆ, ಡೈಲಿ ನೋಡ್ತೀರಲ್ವ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಸಬ್ಸ್ಕ್ರಿಪ್ಷನ್ಗಿಂತ ಜಾಸ್ತಿ ವ್ಯೂವರ್ಸೇ ಇದ್ದಾರೆ ನನ್ನದು. ಹಾಗಾಗಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಚಪಾತಿ ಎಲ್ಲ ಲಟ್ಸ್ಕೊಳ್ತಾ ಇದ್ದೇನೆ. ಲಟ್ಸ್ಕೊಂಡು ಒಂದು ಸರ್ತಿ ಫ್ರೈ ಮಾಡಿಕೊಂಡ್ರೆ ಟಿಫಿನ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನನಗೆ. ಇದಾದಮೇಲೆ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಇಡೀ ದಿನ ಕೆಲಸನೇ ಇರುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಒಂದಾದ್ಮೇಲೆ ಒಂದು ಸ್ಟಾರ್ಟೇ. ನನ್ನ ಮಗಳು ಬೇಗನೆ ಹೋಗ್ತಾಳೆ, ಬೆಳಗ್ಗೆ 7:30 ಅಷ್ಟರಲ್ಲಿ ರೆಡಿ ಆಗಬೇಕು ಅವಳಿಗೆ ಎಲ್ಲದು ಟಿಫಿನ್ ಎಲ್ಲನೂ. ಅದಾದಮೇಲೆ ನನ್ನ ಮಗ ಈಗ KGಗೆ ಹೋಗ್ತಾ ಇದ್ದಾನೆ, ಅಂದರೆ ನರ್ಸರಿಗೆ. ಅವ್ರಿಗೆ ಕಳಿಸ್ಕೊಡೋ ತಯಾರಿ ಹೀಗೆ ನಡೀತಾ ಇರುತ್ತೆ ದಿನದಿಂದ ದಿನ.
ಚಪಾತಿ ರೆಡಿ ಆಗಿದೆ. ಈಗ ಟಿಫಿನ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಚಪಾತಿ ಪೂರಿ ಮಾಡಬೇಕಿದ್ರೆ ಸ್ವಲ್ಪ ಟೈಮ್ ಹೋಗುತ್ತೆ ಬೆಳಿಗ್ಗೆ. ಬೇರೆ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವಳು ಸ್ಕೂಲಿಗೆ ಹೋದ್ಮೇಲೆ ನಾನು ಮಾಡ್ಕೋಬೇಕು ಕೆಲಸನ. ಇಷ್ಟರಲ್ಲೇ ಟೈಮ್ ಹೋಗಿಬಿಡುತ್ತೆ. ನಾನು ಹೇಳೋದು 6:15ಗೆ. 1 ತಾಸಾದರೂ ಬೇಕು ಎಲ್ಲದು ಮಾಡೋದಕ್ಕೆ. ಜೊತೆಗೆ ನೀರು ತುಂಬೋದು, ಕಸ ಗುಡಿಸೋದು ಅದೆಲ್ಲ ಮಾಡ್ಕೊತಾ ಇರ್ತೀನಿ ಮಧ್ಯದಲ್ಲಿ. ಯಾಕಂದರೆ ನಮಗೆ ಬೆಳಿಗ್ಗೆನೇ ನೀರು ಬರೋದು. ಹಾಗಾಗಿ ಗಿಡಗಳಿಗೆ ನೀರು ಬಿಡಲೇಬೇಕಲ್ವ. ಜೊತೆಗೆ ಅಂಗಳನೂ ಕೂಡ ತೊಳೆಯೋದಿರುತ್ತೆ. ಹಾಗಾಗಿ ಎಲ್ಲ ಕೆಲಸ ಮಾಡಬೇಕು ಅಂದರೆ ಟೈಮೇ ಸಾಲೋದಿಲ್ಲ. ಪಟ ಅಂತ ಮಾಡ್ಕೋಬೇಕು, ನೀರು ಹೋಗಿಬಿಡುತ್ತೆ ಇಲ್ಲಾಂದರೆ. ಈಗ ಟಿಫಿನ್ ಎಲ್ಲ ಪ್ಯಾಕ್ ಆಗ್ತಾಯಿದೆ. ನಿಮಗೆ ನನ್ನ ವ್ಲಾಗ್ ಮಾಡೋ ರೀತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ಮೇನಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಬೇರೆ ರೀತಿ ನಾನು ವ್ಲಾಗ್ ಮಾಡಬೇಕಾ ಅಂತಿದ್ರೆ ಕಮೆಂಟ್ಸ್ ಮಾಡಿ ಹೇಳಿ ನನಗೆ. ಇಲ್ಲಾಂದರೆ ನನಗೆ ಗೊತ್ತಾಗೋದಿಲ್ಲ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.